ಶೆಡ್ ಹೈಟ್ ಆದ್ರಿಂದ ಇದು ರ್ಯಾಂಪು ಹೈಟ್ ಆಯ್ತು. ಹೌದು, ಕ್ರಾಸ್ ಮಾಡಿಲ್ಲ, ಸ್ಟ್ರೈಟ್ ಮಾಡೋದಲ್ಲ, ರ್ಯಾಂಪು ಹೈಟ್ ಆಯ್ತು. ಇದನ್ನ ವಾಶ್ ಮಾಡಿ ನೀರು ಇಲ್ಲಿಂದ ಹೋಗಿ ಕೆಳಗಡೆ ಬರ್ತದೆ. ಇಲ್ಲಿಂದ ಹೋಗಿ ಕೆಳಗಡೆ ಬಿದ್ದೋಗುತ್ತೆಲ್ಲ. ಉದ್ದ 25, ಅಡ್ಡ 22 ಅಡಿ. ಯಾವ್ಯಾವ ಸೆಲ್ಗೆ ಹೋಗ್ಬೇಕು, ಯಾವ್ಯಾವ ಬಾಕ್ಸ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಡ್ತಾವೆ, ನಾವು ಲಾಕ್ ಮಾಡೋದು ಅಷ್ಟೇ. ರಾಗಿ ಹುಲ್ಲು ಹಾಕ್ತೀವಿ, ಒಂದು ಜೋಳ ಹಾಕ್ತೀವಿ. ಇದೆ ಸರ್, ರಾತ್ರಿ ಶೆಡ್ ಅಲ್ಲಿ ಇರುತ್ತಾ? ಶೆಡ್ ರಾತ್ರಿ ಸರ್ ಸ್ವಲ್ಪ ಶೆಡ್ ತೋರ್ಸ್ ಬನ್ನಿ ಸರ್. ಹಂಗೆ 6 to ಮಾರ್ನಿಂಗ್ 9, ರಾತ್ರಿ 6ರಿಂದ ಬೆಳಗ್ಗೆ 9, ಸಾಯಂಕಾಲ 6ರಿಂದ ಬೆಳಗ್ಗೆ 9. ಮತ್ತೆ ಮಧ್ಯದಲ್ಲಿ ಏನು ಮಳೆ ಬಂದ್ರೆ ಅವ್ರ ಮೇಲೆ ಮಳೆ ಬಂದ್ರೆ ಮೇಲೆ ಹೋಗ್ತವೆ. ಆಲ್ಟರ್ನೇಟಿವ್ ಇಲ್ಲೇ ಮಾಡ್ತೀವಿ, ಅವಾಯ್ಡ್ ಮಾಡಕ್ಕೆ. ಈ ವರ್ಷ ಇಲ್ಲೇ ಮಾಡ್ತೀವಿ. ಶೆಡ್ ಹಾಕ್ಸ್ಬಿಡ್ತೀರಾ? ಅಲ್ಲಿ ಒಂದು ಓಟ ಕೊಡ್ತೀವಿ, ಒಂದು ಸ್ಲೋಪ್ ಆಗಿ ಒಂದು ಓಟ ಕೊಡ್ತೀವಿ. ಮೋಸ್ಟ್ ಆಟೋಮೆಟಿಕ್ ಆಗಿ ಹೋಗ್ಬೇಕು ಮಳೆ ಬಂದಾಗ. ಈಗ ಇಲ್ಲಿ ನಾವು ಲಾಕ್ ಮಾಡಿರ್ತೀವಿ, ಸಡನ್ ಆಗಿ ಮಳೆ ಬಂದ್ಬಿಡ್ತದೆ, ನಾವ್ ಇರೋದಿಲ್ಲ, ಅವಾಗ ನೆಂದು ಹೋಗ್ತವೆ. ಅಲ್ಲಿ ಓಪನ್ ಆಗಿ ಅಲ್ಲಿ ಶೆಡ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ರೆ ಮಳೆ ಬಂದ ತಕ್ಷಣ ಹೊಡೋಗ್ತಾವ. ಅಲ್ಲಿ ಮಳೆ ನಿಂತ ಮೇಲೆ ಈ ಕಡೆ ಬರ್ತದೆ, ಮಳೆ ಬಂದಾಗ ಆಚೆ ಬರ್ತದೆ. ಈಗೇನ್ ಮಾಡ್ಬೇಕಂದ್ರೆ ನಾವ್ ಇಲ್ಲಿ ಓಪನ್ ಮಾಡ್ಬೇಕು, ಮೇಗಡೆ ಬಿಡ್ಬೇಕು. ಮಳೆ ಬಂದ ನಾವ್ ಇರಲ್ಲ ಅನ್ಕೊಳ್ಳಿ, ಸಪೋಸ್ ಸಡನ್ ಆಗಿ ಮಳೆ ಬಂದ್ಬಿಟ್ಟು ಅವಾಗ ಏನ್ ಮಾಡ್ತೀವಿ, ನೆಂದೋಗ್ಬಿಡ್ತವೆ. ಅದನ್ನ ಏನ್ ಮಾಡ್ಬೇಕು, ಮಳೆ ಬಂದಾಗ ಆ ಕಡೆ ಹೋಗ್ಬೇಕು, ಆಚೆ ಬಿಸಿಲು ಬಂದಾಗ ಆಚೆ ಬರ್ಬೇಕು. ಅಲ್ಲೇ ಮಾಡ್ಬೇಕು ಆ ಕಡೆ. ಸೇರಿಕೆ ಇದು ಇಷ್ಟೊಂದು ಹೈಟ್ ಮೇಲೆ ಮಾಡಿದಿರಾ ಸರ್? ಇದು ಕೆಳಗಡೆ ಮಾಡ್ಬೋದಿತ್ತಲ್ಲ? ಕೆಳಗಡೆ ಮಾಡ್ಬೇಕಂದ್ರೆ ಕೆಳಗಡೆ ಬೇರೆ ಪ್ರಾಜೆಕ್ಟ್ ಮಾಡಿದೀವಲ್ಲ ನಾವು. ಹೌದಾ, ತೋರಿಸಿ ಸರ್, ಅದೇನ್ ಮಾಡಿದ್ರೆ. ಫ್ಯಾಕ್ಟ್ರಿ ಮಾಡಿದೀವಲ್ಲ ಸರ್. ಏನ್ ಫ್ಯಾಕ್ಟ್ರಿ? ಕೆಳಗಡೆ ಅಡಿಕೆ ಪಟ್ಟೆ ಫ್ಯಾಕ್ಟ್ರಿ ಮಾಡಿದ್ದೀವಿ. ಮಿಷಿನರಿ ಮಾಡಿ ಅಡಿಕೆ ಪಟ್ಟೆ ನೋಡಿ, ಅಡಿಕೆ ಪ್ಲೇಟ್ ಮಾಡೋದು. ಇವತ್ತು ರಜಾ ಮಾಡಿದೀವಿ. ರಜಾ ಮಾಡಿ ಮಿಷಿನ್ ಎಲ್ಲ ಕವರ್ ಆಗೈತಲ್ವಾ ಸರ್? ಅದೇನು ಹೊಸದ ಅದು ಅಲ್ಲೂ ಮಾಡಿದಿರಲ್ಲ? ಅದನ್ನ ಅಡಿಷನಲ್ ಆಗಿ ಅದನ್ನ ಇವು ಎಲ್ಲ ಮೇಲಿದೆಯಲ್ವ, ವಾತಗಳಿದೆಯಲ್ವಾ, ಮೇಲಿದೆಯಲ್ಲ, ಪ್ಯಾಟರ್ನಿಂಗ್ ಮಾಡ್ಬೇಕಲ್ಲ ಅವನ್ನ. ಅವಕ್ಕೆ ಸ್ವಲ್ಪ ಸಪ್ರೇಟ್ ಹಾಕ್ಬೇಕು ಅವನ್ನ. ಇಲ್ಲ ನೀವು ಜೊತೆನಲ್ಲಿ ಸೇರ್ಕೊಂಡು ಹೆಣ್ಮಕ್ಕೆ ಜೊತೆನೆಲ್ಲ ಏನ್ ಮಾಡ್ತಾರೆ, ಕಬಡ್ಡಿ ಗಲಾಟೆ ಮಾಡಿ ಡಿಸ್ಟರ್ಬ್ ಮಾಡಿ ಲಜ್ಜೆ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಪ್ಯಾಟರ್ನಿಂಗ್ ಮಾಡೋನ ವಾತಗಳನ್ನ ಅವನ್ನೆಲ್ಲ ಕಸಿ ಹಾಕ್ಸ್ಬಿಟ್ಟಿದೀವಿ. ಅದು ಸ್ವಲ್ಪ ಸ್ಟ್ರಾಂಗ್ ಆಗವಲ್ಲ, ಗುದ್ದಾಡೋದು, ಫೈಟ್ ಮಾಡೋದು, ಹೆಣ್ಮೆಕೆ ಮೇಲೆ, ಆಮೇಲೆ ಪ್ರೆಗ್ನೆನ್ಸಿ ಮೇಲೆ ಮಾಡಕ್ ಹೋಗೋದು, ಅವು ಅಬಾರ್ಷನ್ ಆಗಿ ಹೋಗ್ತವೆ. ಹೌದಾ? ಗುದಿಯೋದು, ಆ ಫಿಮೇಲ್ ಪ್ರೆಗ್ನೆನ್ಸಿ ಇರ್ತಾವಲ್ಲ, ಇಲ್ಲಾದ ಮೇಕೆಗಳಿಗೆ ಏನ್ ಮಾಡ್ತವೆ, ಗುದಿಯೋದು, ಇವು ಚೇಷ್ಟೆ ಮಾಡೋವೆಲ್ಲ ಮಾಡ್ತವೆ. ಅದಕ್ಕೆ ಏನ್ ಮಾಡ್ತೀವಿ, ಈಗ ಇಲ್ಲಿ ಅಂದ್ರೆ ಫ್ರೀ ಇದೆ, ಓಡೋಗ್ತವೆ, ಈಗ ಬಚಾವ್ ಆಗ್ತವೆ ಸರ್. ಇಲ್ಲಿಂದ ಹೋದ್ರೆ ಆ ಒಳಗಡೆ ಸೆಲ್ ಒಳಿಕ್ ಹಾಕ್ಬಿಟ್ರೆ ಎಲ್ಲಿ ಬಚಾವ್ ಆಗ್ತವೆ. ಅದಕ್ಕೆ ಗುದಿರ್ತಾವ. ಅದಕ್ಕೆ ಮೇಲ್ಸ್ ಇಲ್ಲ ಹಾಕ್ಬಿಡ್ತೀರಾ? ಎಲ್ಲ ಫ್ಯಾಟಿಂಗ್ ಮಾಡೋನೆಲ್ಲ ಸಪ್ರೇಟ್ ಆಗ್ತದೆ. ರಾತ್ರಿ ಅವಷ್ಟು ಅವೇ ಹೋಗ್ಬಿಡ್ತವೆ, ಬಂದ್ಬಿಟ್ರೆ ಅಭ್ಯಾಸ ಆಗ್ಬಿಟ್ಟದೆ. ಜಾಕ್ ಅವಾಗ ಯಾವ್ಯಾವ ಸೆಲ್ಗೆ ಹೋಗ್ಬೇಕು, ಯಾವ್ಯಾವ ಬಾಕ್ಸ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಡ್ತಾವೆ, ನಾವು ಲಾಕ್ ಮಾಡೋದು ಅಷ್ಟೇ. ಇಲ್ಲಿ ಮಾತ್ರ ಫ್ರೀ ಆಗಿರೋದು, ಕಂಬೈಂಡ್ ಆಗಿ. ಅದರಿಂದ ಏನ್ ಮಾಡಿದ್ವಿ, ಅಡಿಷನಲ್ ಆಗಿ ಅದಕ್ಕೋಸ್ಕರ ಅದನ್ನು ಹೈಟ್ ಆಗಿ ಮಾಡಿದ್ವಿ. ಯಾಕೆ ಗಾಳಿ ಆಡ್ಬೇಕು, ಎಲ್ಲಾ ಕಡೆನೂ ಗಾಳಿ ಆಡ್ಬೇಕು. ಹೈಟ್ ಆಗಿ ಮಾಡಿರೋ ಉದ್ದೇಶ, ಈ ಬೇಸಿಗೆಗೆ, ಈ ಬಿಸಿಲಿಗೆ ಹೀಟ್ ಇಲ್ಲ ಅಂದ್ರೆ ಹಿಂಸೆ ಆಗೋಗ್ತದೆ. ಮಳೆಗಾಲಕ್ಕೆ ಸ್ವಲ್ಪ ಕೋಲ್ಡ್ ಆಗ್ತದೆ, ಸ್ವಲ್ಪ ಅವಾಗ ಏನ್ ಮಾಡ್ತೀವಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಂತೀವಿ, ಸ್ಕಿನ್ ಬಿಟ್ಕೊಂತೀವಿ. ಆ ಕಡೆ ಈ ಕಡೆ ಎಲ್ಲ ಕವರ್ ಮಾಡಿ, ಈ ಕಡೆ ಇಸ್ಲೋಡಿದಂಗೆ ಸ್ವಲ್ಪ ಥಂಡಿ ಜಾಸ್ತಿ ಆದ, ಚಳಿಗಾಲ ಜಾಸ್ತಿ ಆದಾಗ ಆ ಥರ ಟಾರ್ಪಲ್ ಬಿಡ್ತೀವಿ. ಈಗ ಬೇಸಿಗೆನಲ್ಲಿ ಫ್ರೀಯಾಗಿ ಗಾಳಿ ಆಗಿರ್ತವೆ. ಈಗ ಆಚೆ ಹೆಂಗಿರ್ತಾವೋ ಸೇಮ್ ಹಂಗೆ ಇರ್ತವೆ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ನಾವು ವೈಟ್ ಜಾಸ್ತಿ ಮಾಡಿದ್ದೀವಿ. ಒಂದು 6 ಬಾಕ್ಸ್ ಮಾಡಿದ್ವಿ. 6 ಬಾಕ್ಸ್ ಅಂತಂದ್ರೆ ಈ ತರದ್ದು? ಇದು ಸೆಲ್ ಟೈಪ್. ಇದಕ್ಕೊಂದು ಬಾಕ್ಸ್ ಅಂತೀವಿ. ಇದಕ್ಕೊಂದು ಬಾಕ್ಸ್ ಅಂತೀವಿ ಸರ್. ಇಷ್ಟಕ್ಕೆ ಒಂದು ಬಾಕ್ಸ್, ಇಷ್ಟಕ್ಕೆ ಒಂದು ಬಾಕ್ಸ್. ಇಲ್ಲಿ ನೋಡಿ, ಒಂದು ಬಾಕ್ಸ್ಗೆ ಇದು 1 2 3 1 2 3. ಇದನ್ನ ಯಾಕೆ ಇದನ್ನ ಹೈಟ್ ಆಗಿ ಮಾಡಿರ್ತೀವಿ ಅಂದ್ರೆ, ಅಲ್ಲಿ ಫುಲ್ಲಿ ಕಿಡ್ಸ್ ಹಾಕ್ತಿವಿ, ಚಿಕ್ಕ ಮರಿಗಳು ಆ ಟ್ಯಾಂಕ್ ಹತ್ರ, ಆ ಟ್ಯಾಂಕ್ ಕೆಳಗಡೆ. ಟ್ಯಾಂಕ್ ಚಿಕ್ಕ ಮರಿಗಳು, ಯಾಕೆ ಮಳೆಗಾಲದಲ್ಲಿ ಸೇಫ್ಟಿ ಆಗಿರ್ತವೆ, ಚಳಿ ಆಗಲ್ಲ. ಈ ಸಣ್ಣ ಮರಿಗಳಿಗೆ ಸೇಫ್ಟಿ ಇರ್ಬೇಕಲ್ಲ, ಅಷ್ಟು ಜಾಗದಲ್ಲಿ ಒಂದು 15 20 ಮರಿ ಹಾಕ್ತೀವಿ. ಸ್ಮಾಲ್ ಕಿಡ್ಸ್ ಅಲ್ವರಾ. ಆ ಪಕ್ಕದ ಸೆಲ್ ಇದೆ, ಇದು ಸೆಂಟ್ರ್ ಸೆಲ್ ಇದೆಯಲ್ಲ, ಇದನ್ನೇನ್ ಮಾಡ್ತೀವಿ, ಅವಕ್ಕಿಂತ ಸ್ವಲ್ಪ ದೊಡ್ಡ ಮರಿಗಳು, 1-2 ತಿಂಗಳು ಆಗಿರೋಂಥವು. ಅಲ್ಲಿ 1 ತಿಂಗಳು ಮರಿಗಳು, 1 ತಿಂಗಳು 1.5 ತಿಂಗಳು ಮರಿಗಳು ಟ್ಯಾಂಕ್ ಕೆಳಗಡೆ ಅಲ್ಲೊಂದು 15 20 ಮರಿ ಆಗ್ತದೆ. ಇಲ್ಲಿ 1.5 ತಿಂಗಳಿಂದ 2 ತಿಂಗಳು 3 ತಿಂಗಳು ಮರಿ.
ಹೆಣ್ಮರಿ ಗಂಡು ಮರಿ ಮೇಲು ಫಿಮೇಲು ಎಲ್ಲ. ಎರಡು ಮಿಕ್ಸ್ ಹೊಡಿತೀವಿ. ಅದಕ್ಕೆ ಸ್ವಲ್ಪ ದೊಡ್ಡವು ಈ ಕಡೆ ಅವಕ್ಕಿಂತ ದೊಡ್ಡವು ಇಲ್ಲಿ. ಯಾಕೆ ಅಂದೀಯ? ಹ್ಮ್ ಯಾಕೆ ಆ ತರ ಮಾಡ್ತೀವಿ ಅಂದ್ರೆ, ಇಲ್ಲಿ ಸಾಯಂಕಾಲ ಫುಡ್ ಹಾಕ್ತಿವಲ್ಲ ನಾವು, ಹ್ಮ್ ಟಾಲ್ ಫೀಡ್ ಮಾಡ್ತೀವಿ. ಟಾಲ್ ಫೀಡ್ ಮಾಡಿದಾಗ ಏನ್ ಮಾಡ್ತವೆ ಅಂದ್ರೆ, ಆ ಮರಿಗಳು ತಿನ್ನಕ್ ಆಗಲ್ಲ, ಇವೇ ತಿನ್ಕೊಂಡ್ಬಿಡ್ತಾವ. ಅದು ಬಿಡೋದಿಲ್ಲ ಅಲ್ಲ. ಹ್ಮ್ ಅವನ್ ತುಳಿದು ಬಿಡ್ತವೆ, ಕೆಳಕ್ಕೆ ಹಾಕೊಂಡ್ಬಿಡ್ತವೆ. ಅದಕ್ಕೆ ಏನ್ ಮಾಡ್ತೀವಿ, ಅವಕ್ ಫುಡ್ ಸಿಗ್ಬೇಕಲ್ಲ. ಹೌದು. ಅವು ಕುಡ್ಸೋದ್ರಿಂದ ಏನ್ ಮಾಡ್ತೀವಿ ನಾವು, ಅದಕ್ಕೆ ಫುಲ್ಲಿ ಕಿಡ್ಸು, ಸ್ಮಾಲ್ ಕಿಡ್ಸ್ ಅಲ್ಲಿ ಹಾಕ್ಬಿಡ್ತೀವಿ. ಅದಕ್ಕಿಂತ ಸ್ವಲ್ಪ ಏಜ್ಡ್ ಇಲ್ಲಿ ಸಪ್ರೇಟ್ ಆಗಿ ಸ್ಟಾಲ್ ಫೀಡ್ ಮಾಡ್ತೀವಿ. ಆಯ್ತು. ಈ ರೈಟ್ ಯಾಕೆ ಮಾಡಿದ್ದೀವಿ ಅಂದ್ರೆ, ಮೊದಲು ಇಷ್ಟೇ ಇದ್ದಿದ್ದು. ಅಲ್ಲಿ ಇವೆಲ್ಲ ಬೇಗ ತಿನ್ಕೊಂಡ್ಬಿಡ್ತವೆ. ಇವು ತಿಂದಾದ್ಮೇಲೆ ಅಲ್ಲಿನ್ನೂ ಸ್ವಲ್ಪ ನಿಧಾನ ಅಲ್ವಾ ಕಿಡ್ಸ್ಗಳು ತಿನ್ನೋದು, ಅಲ್ಲಿಂದ ಜಂಪ್ ಮಾಡ್ತವೆ. ಜಂಪ್ ಮಾಡಿ ಹೋಗ್ತಾವ. ಜಂಪ್ ಮಾಡಿ ಅದೊಂದು ತಿಂದಾಕ್ಬಿಡ್ತವೆ. ಅದಕ್ಕೆ ಹೈಟ್ ಮಾಡ್ಬಿಟ್ಟಿದ್ದೀರಾ. ಅದಕ್ಕೆ ಏನ್ ಮಾಡೋ ಹೈಟ್ ಮಾಡೋದು, ಇದ್ರ ಮೇಲೆ ಜಂಪ್ ಮಾಡೋಕ್ಕಾಗಲ್ಲ. ಹೌದು. ಆಮೇಲೆ ಏನ್ ಮಾಡ್ತೀವಿ, 3-4 months ಆದ್ಮೇಲೆ ಮೇಲು ಫಿಮೇಲು ಡಿವೈಡ್ ಮಾಡ್ತೀವಿ. ಆಮೇಲೆ ದೊಡ್ಡದಾದ ಈ ಕಡೆ ಹಾಕಂತೀವಿ. ಅಲ್ಲಿಂದ ಈ ಕಡೆ ಹಾಕೊಂಡ್ ಬರ್ತೀರಾ. ಫಿಮೇಲ್ನ ಈ ಕಡೆ ಹೊಡ್ಕೊಂತೀವಿ, ಮೇಲ್ನ ಅಲ್ಲಿಗೆ ಹಾಕ್ತಿವಿ. ಆ ಕಡೆ ಆ ಪಕ್ಕದಲ್ಲಿರೋ ಶೆಡ್ ಕಸಿ ಹಾಕ್ಸ್ಬಿಟ್ಟು ಆ ಕಡೆ ಹೊಡಿತೀವಿ. ಹಂಗೆ ಕೋರ್ಸು ಎಷ್ಟು ಮೇಲಿದ್ಯೋ ಅಷ್ಟು ಮೇಲೂ ಅಲ್ಲಿರುತ್ತೆ. ಅಲ್ಲಿರ್ತದೆ. ಇದು ಏಜು ಇನ್ನೇನು 5 to 6 monthsಗೆ 5 to 6 monthsಗೆ ಕಸಿ ಹಾಕ್ಬಿಟ್ಟು ಆ ಕಡೆ ಹೊಡಿತೀವಿ. ಖಾಲಿ ಫಿಮೇಲ್ ಈ ಕಡೆ ಇರ್ತಾರೆ. ಆಮೇಲೆ ಈ ಕಡೆ ಏನ್ ಮಾಡ್ತೀವಿ, ಒಂದ್ರಲ್ಲಿ ಪ್ರೆಗ್ನೆನ್ಸಿ ಮಾಡ್ತೀವಿ. ಇಲ್ಲಿ ಒಂದ್ರಲ್ಲಿ ಮರಿ ಮೇಕೆಗಳು ಹಾಕ್ತೀವಿ. ಮರಿ ಹಾಕಿರೋಂಥ ಮೇಕೆಗಳು, ಮರಿ ಅವಾಗ ತಾನೇ ಮರಿ ಹಾಕಿರೋಂತ ಸಣ್ಣ, ಅದನ್ನ ಸಪ್ರೇಟ್ ಮಾಡ್ಬಿಡ್ತೀರಾ. ಸಪ್ರೇಟ್ ಮಾಡ್ತೀವಿ. ಅವು ಫುಡ್ ಕೊಡ್ಬೇಕಲ್ಲ, ಚೆನ್ನಾಗಿ ತಿನ್ಬೇಕಲ್ಲ ಮರಿ ಮೇಕೆ. ಅಂದ್ರೆ ಅಲ್ಲಿ ಹಾಕ್ತೀರಾ, ಆ ಕಡೆ ಅಲ್ಲಿ ಎಲ್ಲ ಒಂದ್ ಕಡೆ ಬಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅಲ್ಲೊಂದು ಹೊತ್ತು ಹಾಕ್ತೀವಿ, ಇಲ್ಲೊಂದು ಹೊತ್ತು ಹಾಕ್ತೀವಿ, ಇಲ್ಲೊಂದು ಹೊತ್ತು ಹಾಕ್ತೀವಿ. ಆಮೇಲೆ ಕೆಲವಾರು ಫ್ರೀ ಆಗಿರೋಂಥ ಒಂದು ಇಲ್ಲಿ ಬಿಡ್ತೀವಿ, ಇಲ್ಲಿ ಓಡಾಡ್ತಾರೆ. ಅವ್ರಿಬ್ರು ಯಜಮಾನ್ರು ಇಲ್ಲಿ ಇರ್ತಾರೆ. ಏನು ಜವಾಬ್ದಾರಿ ಇಲ್ದೇ ಇರೋರು. ಜೇಮ್ಸ್ ಬಾಂಡ್ ಎರಡು ಅವ್ರು ಇಲ್ಲಿ ಇರ್ತಾರೆ, ಫ್ರೀ ಓಡಾಡ್ತಾರೆ ಅವರು. ಅವರೆಲ್ಲ ಸರ್ಚ್ ಮಾಡ್ತಾ ಇರ್ತಾರ ಸೇಫ್ಟಿಗೆ. ಅವರು ಸೇಫ್ಟಿ ಬಡಿಗಾರ್ಡ್ ಇದ್ದಂಗೆ, ಅವರು ಗನ್ಮ್ಯಾನ್ ಇದ್ದಂಗೆ. ಅವರು ಎಲ್ಲಿ ಸುತ್ತ ಬಂದ್ರು ವಾಚ್ ಮಾಡ್ತಾ ಇರ್ತಾರೆ ಫ್ರೀ ಆಗಿ. ಅಲ್ಲೊಂದು 25 ಹಾಕ್ತೀವಿ, ಅಲ್ಲೊಂದು 25 ಮಾಡ್ತೀವಿ. ಅಲ್ಲೊಂದು ಸಣ್ಣ ಮರಿಗಳು 15 20 ಹಾಕ್ತೀವಿ. ಇಲ್ಲಿಂದ 10 to 15 ಹಾಕ್ತೀವಿ. ಇಲ್ಲಿಂದ ಒಂದು 10-15 ಹಾಕ್ತೀವಿ. ಇಲ್ಲೇ 10 ಹಾಕ್ತೀವಿ. 100 ಕೆಪಾಸಿಟಿ, 100-120 ಕೆಪಾಸಿಟಿ ಸಣ್ಣ ಮರಿಗಳು. ಆಮೇಲೆ ಅತಿ ಸಣ್ಣ ಮರಿಗಳನ್ನ ಅಲ್ಲಿ ಹಾಕ್ತೀವಿ, ಬಾಕ್ಸ್ ಹಾಕ್ತೀವಿ. ಈ ಕಡೆ ಅಲ್ಲೊಂದು ಬಾಕ್ಸ್ ಇದೆ, ಅಲ್ಲೊಂದು ಬಾಕ್ಸ್ ಇದೆ. ತುಂಬಾ ಅದೇ ನೀವು ಹಾಲು ಕುಡಿಸ್ತಿದ್ರಲ್ಲ ಅಂತ ಮರಿಗಳು. ಇವೇನ್ ಮಾಡ್ತಾವ ಗೊತ್ತಾ, ನುಗ್ಬಿಟ್ಟು ತುಂಡು ಬಿಡ್ತಾವೆ. ಸ್ವಲ್ಪ ವೀಕ್ ಆಗಿರೋಂಥವನ್ನ ಅದಕ್ಕೆ ಹಾಕ್ತೀವಿ ಬಾಕ್ಸ್. 2 ಬಾಕ್ಸ್. ಕೋಳಿ ಬಿಡ್ತೀರ ಅನ್ಕೊಂಡಿದ್ದೆ. ಇಲ್ಲ ಮರಿಗಳನ್ನ ಹಾಕ್ತೀವಿ. ಕೋಳಿನೂ ಬಿಡ್ಬೋದು, ಮೇಕೆ ಮರಿನೂ ಬಿಡ್ಬೋದು. ಅವು ಚೆನ್ನಾಗಿ ಮೇವು ಹಿಡಿಯೋವರೆಗೂ, ಅಭ್ಯಾಸ ಮಾಡ್ಕೊಳ್ಳೋವರೆಗೂ ಅಲ್ಲ ವಾಶ್ ಮಾಡ್ತೀವಿ. ಸರ್ ಹೇಳಿ. ವೀಕ್ಲಿ ಒಂದ್ಸರಿ ವಾಶ್ ಮಾಡ್ತೀವಿ, ಕ್ಲೀನಾಗಿ ವಾಶ್ ಮಾಡ್ತೀವಿ. ವೀಕ್ಲಿ ಒನ್ಸ್ ಎಲ್ಲ ಫುಲ್ ಏನಿದೆ ಎಲ್ಲ ಗಲೀಜೆಲ್ಲ ಹೊಟ್ಟೋಗುತ್ತೆ. ಯಾಕೆಂದ್ರೆ ಯಾಕೆ ವಾಶ್ ಮಾಡ್ತೀವಿ ಅಂದ್ರೆ, ಕೆಳಗಡೆ ಸ್ಟಾಕ್ ಆಗುತ್ತೆ. ಈಗ ಸ್ಲೋಪ್ ಕೊಟ್ಟಿದ್ದೀವಿ, ಸ್ಲೋಪ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ನೀವು ಹೇಳ್ತಿರೋದು ಇಲ್ಲೆಲ್ಲ ಕಾಣಿಸ್ತಿದೆ, ಕಾಣಿಸ್ತದೆ. ಅದೇನಾಗುತ್ತಾ, ಜಾಸ್ತಿ ಸ್ಟಾಕ್ ಆಗ್ಬಿಟ್ಟಾಗ ಅದು ಗಬೆ ಹೊಡಿತದೆ, ರಿವರ್ಸ್ ಹೊಡಿತದೆ ಸರ್. ಹೌದು, ಗಲೀಜ್ ಆಗುತ್ತೆ. ಗಲೀಜ್ ಏನ್ ಮಾಡ್ತದೆ, ಮೇಕೆಗಳಿಗೆ ರಿವರ್ಸ್ ಹೊಡಿತದೆ. ಅದನ್ನ ಏನ್ ಮಾಡ್ತೀವಿ, ವಾಶ್ ಮಾಡ್ತೀವಿ. ಇದನ್ನ ವಾಶ್ ಮಾಡಿ ನೀರು ಇಲ್ಲಿಂದ ಕೆಳಗಡೆ ಬಿದ್ದೋಗುತ್ತೆ, ಇಲ್ಲಿಂದ ಕೆಳಗಡೆ ಬಿದ್ದೋಗುತ್ತೆ, ಎಲ್ಲ ಕೆಳಗಡೆ ಬಿದ್ದು ಹೋಗ್ತದೆ, ಅಲ್ಲಿಂದ ಮುಂದಕ್ಕೆ ಹೋಗ್ತದೆ. ಹಂಗೆ ವೀಕ್ಲಿ ಒನ್ಸು ನಾವು ಇದನ್ನ ವಾಶ್ ಮಾಡಿದಾಗ ಎಲ್ಲ ಹೋಗ್ಬಿಡ್ತದೆ ಕೆಳಗೆ. ಇದು ಆತರ ಮಾಡ್ಲಿಲ್ಲ ಅಂದ್ರೆ ನಾವಿದು ಸ್ಟೇಜ್ ಮಾಡಿ ಅಟ್ಟ ಮಾಡಿ ಪ್ರಯೋಜನ ಇಲ್ಲ. ಅಟ್ಟ ಮಾಡೋ ಉದ್ದೇಶ ಏನ್ ಗೊತ್ತಾ, ಇಕ್ಕೆ ಆ ಗಂಧ ಎಲ್ಲ ತುಣಿಬಾರ್ದು. ಇದೇನ್ ಮಾಡ್ತದೆ, ಹೀಟ್ ಹೊಡಿತದಲ್ಲ ಸರ್, ಸಭೆ ಹೊಡಿತದ ಲಾಸ್ಟ್ ಜಾಸ್ತಿ ಸ್ಟಾಕ್ ಆಗ್ಬಿಟ್ಟಾಗ. ಯಾಕೆಂದ್ರೆ ಹೈಟ್ ಆಯ್ತು, ಕೆಳಗಡೆ ನಾವು ಶೆಡ್ ಮಾಡಿರೋದ್ರಿಂದ ಡಿಸ್ಟೆನ್ಸ್ ಕಮ್ಮಿ ಇದೆ, ಜಾಸ್ತಿ ಸ್ಟಾಕ್ ಆಗ್ಬಿಟ್ಟಾಗ ಹೊಡಿತದೆ. ಆ 1 ವೀಕಿಗೆ ಏನೂ ಆಗಲ್ಲ, ಸ್ಟೋರೇಜ್ ಆಗ್ಬಿಡ್ತದೆ. 1 ವೀಕಿಗೆಲ್ಲ ಸ್ಟೋರೇಜ್ ಆಗ್ಬಿಡ್ತದೆ. 1 ವೀಕ್ 4 ಮೀಟರ್ ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ. ಉದ್ದ 25, ಅಡ್ಡ 22 ಅಡಿ ಇದೆ. ಆಕ್ಚುಲಿ ಈಗ ನಮ್ಮ ಫುಡ್ ಇಷ್ಟೇ ನೋಡಿ,
ಅಷ್ಟೇ. ಒಂದ್ಸಲ ಹಸೆ ಮೇವು ಹಾಕ್ತಿವಿ, ಸೊಪ್ಪು ಹಾಕ್ತಿವಿ. ಈಗ ಲೇಬರ್ಸ್ಗಳಿಲ್ಲ, ಕಟ್ ಮಾಡೋರಿಲ್ಲ, ಅದರಿಂದ ಇದೇ ಹಾಕ್ತಿವಿ.